ಊಟಕ್ಕಾಗಿ ಹೋಟೆಲ್ಗೆ ಹೋದಾಗ ಸ್ಟೀಲ್ ತಟ್ಟೆ, ಬಾಳೆ ಎಲೆಯಲ್ಲಿ ಊಟ ಬಡಿಸೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಂದು ಹೋಟೆಲ್ ಸ್ಟೀಲ್ ತಟ್ಟೆ, ಬಾಳೆ ಎಲೆಗೆ ಗುಡ್ ಬೈ ಹೇಳಿ ಗ್ರಾಹಕರಿಗೆ ಆರೋಗ್ಯಕರ ಊಟ ಬಡಿಸ್ತಿದೆ. ಅರೆ, ಸ್ಟೀಲ್ ತಟ್ಟೆ, ಬಾಳೆ ಎಲೆ ಬಿಟ್ಟು ಅದೆಂತಹ ಆರೋಗ್ಯಕರ ಊಟ ಅಂತೀರಾ? ಇಲ್ಲಿದೆ ನೋಡಿ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ವಿಭಿನ್ನ ವಿನೂತನ ಶೈಲಿಯ ರೆಸ್ಟೋರೆಂಟ್. ಕಂಚಿನ ತಟ್ಟೆಯಲ್ಲಿ ಉಣಬಡಿಸುತ್ತಾರೆ ಸ್ವಾದಿಷ್ಟಕರ ಭೋಜನ. ಮನೆ ಅಡುಗೆ, ಹಳ್ಳಿ ಊಟಕ್ಕೆ ಫುಡ್ ಲವರ್ಸ್ ಫಿದಾ. ಹೋಟೆಲ್ನಲ್ಲಿ ಸಿಗೋ ತರಹೇವಾರಿ ಊಟ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಪಾರಂಪರಿಕ ಶೈಲಿಯಲ್ಲಿ ಸ್ವಾದಿಷ್ಟಕರ ಊಟ ಮಾಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂದ್ರೆ ತಪ್ಪಾಗಲ್ಲ. ಹೌದು, ಇತ್ತೀಚಿನ ಆಧುನಿಕ ಮತ್ತು ಯಾಂತ್ರೀಕೃತ ಜೀವನ ಶೈಲಿಯಲ್ಲಿ ಶುದ್ಧ ಗುಣಮಟ್ಟದ ಹಾಗೂ ಆರೋಗ್ಯಕರ ಆಹಾರಕ್ಕಾಗಿ ಜನ ಪರಿತಪಿಸುತ್ತಿದ್ದಾರೆ. ಅಲ್ಲಿ ಪರಿಶುದ್ಧವಾದ ಆಹಾರ ಸಿಗುತ್ತೆ ಅಂದ್ರೆ 10 ಅಲ್ಲ 50 ಕಿಲೋಮೀಟರ್ ದೂರ ಇದ್ರೂ ಹೋಗಿ ಹೊಟ್ಟೆ ತುಂಬ ತಿಂದು ಬರ್ತಾರೆ. ಅಂಥ ಪರಿಶುದ್ಧ ಮತ್ತು ಆರೋಗ್ಯಕರ ಆಹಾರ ಪ್ರಿಯರಿಗಾಗಿ ಬೆಣ್ಣೆ ದೋಸೆ ನಗರಿ ದಾವಣಗೆರೆಯಲ್ಲಿ ಶುದ್ಧ ಸಸ್ಯಾಹಾರಿ ನಾರ್ತ್ ಆ್ಯಂಡ್ ಚೈನೀಸ್ ರೆಸ್ಟೋರೆಂಟ್ ಆರಂಭವಾಗಿದೆ. ಹೌದು, ಆಕಾಶದೀಪ ಫುಡ್ ಪ್ರೈವೇಟ್ ಲಿಮಿಟೆಡ್ ಅವರ ಮನೆ ಅಡುಗೆ ಹಳ್ಳಿ ಊಟದ ಹೊಸ ಬ್ರಾಂಚ್ ಆರಂಭವಾಗಿದ್ದು ಭಾರಿ ಭೋಜನಕ್ಕೆ ಕಂಚಿನ ತಟ್ಟೆಯ ಸ್ಪರ್ಶ ನೀಡುತ್ತಿದ್ದಾರೆ. ವಿದ್ಯಾನಗರದ ನೂತನ್ ಕಾಲೇಜು ರಸ್ತೆಯಲ್ಲಿದ್ದ ಮನೆ ಅಡುಗೆ ಹಳ್ಳಿ ಊಟ ಹೋಟೆಲ್ ಕೆಜಿ ಲೆಕ್ಕದಲ್ಲಿ ರುಚಿಕರ ತಿಂಡಿ, ಬಾಳೆ ಎಲೆ ಮೇಲೆ ಅಥೆಂಟಿಕ್ ಉತ್ತರ ಕರ್ನಾಟಕ ಶೈಲಿಯ ಊಟ ನೀಡಿ ಹೆಸರುವಾಸಿಯಾಗಿತ್ತು. ಈಗ ಅದೇ ಹೋಟೆಲ್ ಮಾಲೀಕರಾದ ಮಾಗನೂರು ಮಂಜಪ್ಪ ಅವರು ಶುದ್ಧ ಸಸ್ಯಾಹಾರಿ ನಾರ್ತ್ ಆ್ಯಂಡ್ ಚೈನೀಸ್ ಪ್ರಿಯರಿಗಾಗಿ MCC B ಬ್ಲಾಕ್ 3ನೇ ಮುಖ್ಯ ರಸ್ತೆ 6ನೇ ಅಡ್ಡ ರಸ್ತೆಯಲ್ಲಿ ವಿಭಿನ್ನ ಹಾಗೂ ವಿಶಿಷ್ಟ ಶೈಲಿಯ ಕಂಚಿನ ತಟ್ಟೆ ಊಟದ ಹೊಸ ರೆಸ್ಟೋರೆಂಟ್ ಪ್ರಾರಂಭಿಸಿದ್ದಾರೆ. ಈ ಪ್ರಯತ್ನ ಕೈ ಹಾಕಿರೋ ಮಂಜಣ್ಣ ಒಬ್ಬ ಪತ್ರಕರ್ತ. ನನಗೆ ಆತ ಮನೆ ಅಡುಗೆ ಪ್ರಾರಂಭ ಮಾಡಿದಾಗ ಏನು ಹಿಂಗೆ ಮಾಡ್ತಾರೆ ಭಾಳ ಜನ, ಹಿಂಗೆ ಅಡುಗೆ ಮನೆ ಅಡುಗೆ ಅದು ಇದು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಮ್ಮ ಗ್ರಾಮೀಣ ಸ್ವಾದ ರುಚಿ ಅಂತ ನಾವೆಂತವಲ್ಲ, ಅದು ಎಲ್ಲವನ್ನೂ ಕೂಡ ವಿದ್ಯಾನಗರ ಮತ್ತು ಆ ಭಾಗದ ಜನಕ್ಕೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟದ್ದು ಮಂಜಣ್ಣ. ಆಮೇಲೆ ನಾವು ಮಂಜಣ್ಣನ ಅಡುಗೆ ಮತ್ತು ಇದು ಬೇರೆ ಹೆಸರು ಹೇಳೋಕ್ಕೆ ಹೋಗಲ್ಲ, ಬೇರೆ ಇಂಥವೇ ಹೋಟ್ಲುಗಳಿದ್ದಾವೆ. ಅದನ್ನೆಲ್ಲ ಗಮನಿಸಿದಾಗ ಪಕ್ಕ ಗ್ರಾಮೀಣ ಸೊಗಡು ಅಲ್ಲಿತ್ತು. ಅದಕ್ಕೆ ಕಾರಣ ಮತ್ತೊಂದು ಇರ್ತದೆ. ಏನಪ್ಪ ಅಂತಂದರೆ, ಮಂಜಣ್ಣ ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದಂಥನು. ಆಮೇಲೆ ಆತನ ಹತ್ರ ಕೆಲಸ ಮಾಡೋರೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಜನ. ಹೀಗಾಗಿ ಮಂಜಣ್ಣನ ಆ ಪ್ರಯತ್ನ ತುಂಬ ಸೊಗಸಾಗಿ ಆ ಭಾಗದ ಜನಕ್ಕೆ ಭಾರಿ ಖುಷಿ ಕೊಡ್ತು. ಈಗಲೂ ಕೂಡ ವಿದ್ಯಾನಗರ ಭಾಗದಲ್ಲಿ ಮಂಜಣ್ಣನ ಮನೆ ಅಡುಗೆ ಹೋಟ್ಲಿಗಂತೂ ಭಾಳ ಜನ ಬರ್ತಿರ್ತಾರೆ. ಆಮೇಲೆ ಈಚೆಗೆ ಮೊನ್ನೆ ಮಂಜಣ್ಣ ನನಗೆ ಸಿಕ್ಕರು. ಸರ್, ಮತ್ತೆ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ, ನೀವು ಪೂಜೆ ಬರಬೇಕು ಅಂತಂದರು. ಮತ್ತೇನು ಮಾಡ್ತಿದ್ದೀಯಪ್ಪ ಅಂತಂದೆ. ಯಾಕೆಂದರೆ ನಾನು ಮಂಜಣ್ಣನ ಭಾಳ ದಿನದಿಂದ ನೋಡ್ತಿದ್ದೆ. ಆತ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಪಟ್ಟು ಪಾಡು ಎಲ್ಲ ನನಗೆ ಗೊತ್ತಿತ್ತು. ಮತ್ತೇನು ಎಡವಟ್ಟು ಮಾಡ್ಕೊಂಬಿಡ್ತಾನೆ ಈ ಮನುಷ್ಯ ಅಂತ ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವಾತಾವರಣ ವಿಭಿನ್ನವಾಗಿದೆ. ಭಾರಿ ಖುಷಿಯಾಗಿದ್ದೇನಪ್ಪ ಅಂತಂದರೆ, ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾನೆ ಅನ್ನೋದೇ ನನಗೆ ಇದು. ಯಾಕಂದರೆ ಎಲ್ಲದೂ ವಿಶಿಷ್ಟ. ದಾವಣಗೆರೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಕಂಚಿನ ತಟ್ಟೆಯಲ್ಲಿ ಊಟ ಎಂಬ ಹೊಸತನಕ್ಕೆ ನಾಂದಿ ಹಾಡಿದವರು ಮನೆ ಅಡುಗೆ ಹಳ್ಳಿ ಊಟ ಹೋಟೆಲ್ನ ಮಾಲೀಕ ಮಾಗನೂರು ಮಂಜಪ್ಪ. ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ಅರಿತ ಮಂಜಪ್ಪ ಅವರು ತಮ್ಮ ಗ್ರಾಹಕರಿಗಾಗಿ ಶುದ್ಧ ಹಾಗೂ ಆರೋಗ್ಯಕರ ಆಹಾರ ನೀಡಬೇಕು ಎಂದು ಊಟಕ್ಕೆ ಕಂಚಿನ ಸ್ಪರ್ಶವನ್ನ ನೀಡಿದ್ದಾರೆ. ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಕಂಚಿನ ಬಳಕೆ ಹೆಚ್ಚಾಗಿ ಮಾಡ್ತಾ ಇದ್ವಿ. ಕುಡಿಯೋ ನೀರಿಗೆ ಕಂಚಿನ ಹಂಡೆ, ಊಟಕ್ಕೆ ಕಂಚಿನ ತಟ್ಟೆಯನ್ನ ಬಳಕೆ ಮಾಡ್ತಾ ಇದ್ವಿ. ಆದರೆ ಆಧುನಿಕತೆ ಬೆಳೆದಂತೆ ಅವೆಲ್ಲವೂ ಮರೆಯಾದವು.
ಈಗ ಗತವೈಭವವನ್ನ ಮರುಕಳಿಸಲು ಈ ರೀತಿಯಾಗಿ ಕಂಚಿನ ತಟ್ಟಿಯನ್ನ ಬಳಕೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಮಾಲೀಕರು. ಇನ್ನು ಆರೋಗ್ಯಕರ ಆಹಾರ ನೀಡುವ ಉದ್ದೇಶದಿಂದ ಕೊಬ್ಬರಿ ಎಣ್ಣೆ, ಸೈದ್ರ ಲವಣ, ತುಪ್ಪ, ಶೇಂಗಾ ಎಣ್ಣೆ, ಬೆಲ್ಲವನ್ನ ಬಳಸುತ್ತಾರೆ. ಯಾವುದೇ ಟೇಸ್ಟಿಂಗ್ ಪೌಡರ್, ರಾಸಾಯನಿಕಗಳನ್ನ ಹಾಗೂ ಸಕ್ಕರೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಆಹಾರೋದ್ಯಮ ಕ್ಷೇತ್ರದಲ್ಲಿ ಸುದೀರ್ಘ 5 ವರ್ಷಗಳ ಸೇವೆ ಹೊಂದಿರುವ ಇವರು ಗುಣಮಟ್ಟ ಹಾಗೂ ಪರಿಶುದ್ಧತೆಗೆ ಆದ್ಯತೆ ನೀಡುತ್ತಾರೆ. ರೆಸ್ಟೋರೆಂಟ್ಗೆ ಬರುವ ಎಲ್ಲ ಗ್ರಾಹಕರಿಗೂ ಕಂಚಿನ ತಟ್ಟೆಯಲ್ಲೇ ಊಟ, ಕಂಚಿನ ಲೋಟದಲ್ಲಿ ನೀರು ಕೊಡುವ ಜೊತೆ ಮನೆ ಊಟದ ಫೀಲ್ ಕೂಡ ಕೊಡ್ತಾರೆ. ಮನೆ ಅಡುಗೆ ಹಳ್ಳಿ ಊಟ ರೆಸ್ಟೋರೆಂಟ್ನಲ್ಲಿ ಕುಟುಂಬ ಥಾಲಿ, ಮಹಾರಾಣಿ ಥಾಲಿ, ಬೇಬಿ ಥಾಲಿ ಹೀಗೆ ತರಹೇವಾರಿ ಥಾಲಿಗಳು ದೊರೆಯುತ್ತವೆ. ಅಷ್ಟೇ ಅಲ್ಲ, ನಾರ್ತ್ ಮತ್ತು ಚೈನೀಸ್ ಮಾದರಿಯ ಎಲ್ಲ ಬಗೆಯ ತಿನಿಸುಗಳು ದೊರೆಯುತ್ತವೆ. ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿದ ಗ್ರಾಹಕರು ಈ ಹೋಟೆಲ್ ರುಚಿ ಮತ್ತು ಶುಚಿಗೆ ಫಿದಾ ಆಗಿದ್ದಾರೆ. ಸರ್, ಊಟ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ತಾಮ್ರದಲ್ಲಿ ನೀರು, ತಾಮ್ರ ತಟ್ಟೆ ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಎಲ್ಲ ಬನ್ನಿ, ಒಂದ್ಸಲಿ ಬಂದು ಎಲ್ಲ ಟೇಸ್ಟ್ ಮಾಡಿ ಫ್ಯಾಮಿಲಿ ಸಮೇತ. ಇಲ್ಲ, ಬೇರೆ ಕಡೆ ಹೋಟ್ಲಿಗೆ ಇಲ್ಲಿಗೆ ಅಂದರೆ ಸರ್ ನೀಟ್ನೆಸ್ ತುಂಬ ಚೆನ್ನಾಗಿದೆ. ಆಮೇಲೆ ಕಾಮ್ ಅನಿಸುತ್ತೆ, ಸೈಲೆಂಟಾಗಿದೆ, ರುಚಿನೂ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲ ಸರ್, ಹಿಂದೆಲ್ಲ ಮಾಡ್ತಾಯಿದ್ರು, ಓಕೆ, ಎಲ್ಲ ಬಿಟ್ಟಿದ್ದಾರೆ ಜನ. ಬಟ್ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಇದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಚೆನ್ನಾಗಿ ಹೋಟ್ಲು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಆರೋಗ್ಯ ಪರ್ಪಸ್ಸಿಗೂ ಅಷ್ಟೇ ಸರ್, ತುಂಬ ಚೆನ್ನಾಗಿದೆ. ಆಮೇಲೆ ರಿಫೈಂಡ್ ಆಯಿಲು, ಪಾಮ್ ಆಯಿಲ್ ಯಾವುದು ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಒಳ್ಳೆ ಎಣ್ಣೆನೇ ಯೂಸ್ ಮಾಡಿದ್ದಾರೆ. ಆಮೇಲೆ ಗಾಣದ ಎಣ್ಣೆ ಅಂತ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಥರ ಹೋಟ್ಲು ಇಲ್ಲಿ ನಾವು ದಾವಣಗೆರೆಯಲ್ಲಿ ನೋಡಿಲ್ಲ, ತುಂಬ ಚೆನ್ನಾಗಿದೆ ಸರ್. ಓಕೆ, ನ್ಯಾಚುರಲ್ ಊಟ ಇದೆ, ಏನೋ ತೊಂದರೆ ಏನಿಲ್ಲ. ನೀರು ಗೀರು ನ್ಯಾಚುರಲ್ಲು, ಫಿಲ್ಟ್ರ್ ವಾಟ್ರು, ಪೇಸ್ ಆಫ್ ಮೈಂಡು ಎಲ್ಲ ಚೆನ್ನಾಗಿದೆ ಸರ್. ನ್ಯಾಚುರಲ್ ಊಟ ಏನಾದರೂ ಬೇಕಂದರೆ ಈ ಹೋಟ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಇವತ್ತು ಫಸ್ಟ್ ವಿಸಿಟ್ ಮಾಡಿದ್ದೀವಿ, ಬಟ್ ತುಂಬಾ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ಹೋಟ್ಲಿಗೆ ಒಂದ್ಸಲಿ ವಿಸಿಟ್ ಮಾಡಿ ಸರ್. ಕಂಚಿನ ತಟ್ಟೆಯಲ್ಲಿ ಊಟ ಮಾಡೋದು ಕೇವಲ ಸಂಪ್ರದಾಯವಲ್ಲ, ಅದು ವಿಜ್ಞಾನವೂ ಹೌದು. ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ, ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತದೆ. ಹೀಗಾಗಿ ಮನೆ ಅಡಿಗೆ ಹಳ್ಳಿ ಊಟದ ರೆಸ್ಟೋರೆಂಟ್ ಕಂಚಿನ ತಟ್ಟೆ ಊಟವನ್ನ ಮರುಪರಿಚಯಿಸುತ್ತಿದೆ. ಹಾಗಿದ್ರೆ ಮತ್ತಿನ್ನೇಕೆ ತಡ, ಒಮ್ಮೆ ಈ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ಕಂಚಿನ ತಟ್ಟೆಯಲ್ಲಿ ಊಟ ಸವಿದು ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ರೆಸ್ಟೋರೆಂಟ್ ವಿಳಾಸ ಮತ್ತೊಮ್ಮೆ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ. MCC ಬ್ಲಾಕ್ 3ನೇ ಮುಖ್ಯ ರಸ್ತೆ, 6ನೇ ಅಡ್ಡ ರಸ್ತೆ, ದಾವಣಗೆರೆ.